ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಈ ಒಂದು ತರಗತಿ ನೆಟ್ ಪರೀಕ್ಷೆಗಾಗಿ ಒಂದು ಕ್ವಿಕ್ ರಿವಿಷನ್ ಅಂತಾನೆ ಹೇಳ್ಬೋದು. ಈ ಒಂದು ತರಗತಿಯಿಂದ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಆಗ್ಬೋದು, ಮತ್ತೆ ಒನ್ ಲೈನ್ ಪ್ರಶ್ನೆ ಕೂಡ ಆಗ್ಬೋದು ಸ್ನೇಹಿತರೆ. ಅದಕ್ಕಾಗಿ ನಾನು ಇವತ್ತು ತೆಗೆದುಕೊಂಡಂತ ಒಂದು ವಿಷಯ ಏನಂದ್ರೆ ಪ್ರವಾಸ ಸಾಹಿತ್ಯ ಅಥವಾ ಪ್ರವಾಸ ಕಥನಗಳು. ಈ ಒಂದು ಪ್ರವಾಸ ಸಾಹಿತ್ಯದಿಂದ ಆಗುವಂಥ ಉಪಯೋಗ ಏನು ಅನ್ನೋದನ್ನು ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಕೃತಿಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಪ್ರವಾಸ ಸಾಹಿತ್ಯ ಇತರ ದೇಶಗಳಿಗೆ ಅಥವಾ ಪ್ರದೇಶಗಳಿಗೆ ಹೋಗಲಾರದ ಅಥವಾ ಹೋಗಲೊಲ್ಲದವರಿಗೆ ಆರಾಮ ಕುರ್ಚಿಯಲ್ಲಿ ಪ್ರವಾಸದ ಲಾಭವನ್ನು ಮಾಡಿಕೊಡ್ತವೆ. ಅದರ ಜೊತೆಗೇ ಪ್ರವಾಸ ಹೋದವರು ತಮ್ಮ ಅನುಭವಗಳನ್ನ ಬಿತ್ತರಿಸಿ ಓದುಗರೊಡನೆ ಹಂಚಿಕೊಳ್ತಾರೆ. ಪ್ರವಾಸ ಹೋಗದೇ ಇರೋರಿಗೆ ಉಪಯೋಗ ಇದೆ, ಪ್ರವಾಸಕ್ಕೆ ಹೋದವ್ರಿಗೆ ಉಪಯೋಗ ಇದೆ. ಇಂತಹ ಬರಹದಿಂದ ಓದುಗರಿಗೆ ಆಗುವ ಸಂತೋಷವು, ಪ್ರಯೋಜನವು, ಪ್ರವಾಸ ಹೋದವರು ನೋಡಿದ ಸ್ಥಳಗಳು, ನಿರೂಪಣೆಯಲ್ಲಿ ಅವರು ಆರಿಸಿಕೊಂಡ ವಿವರಗಳು, ಅವರ ದೃಷ್ಟಿ ಮತ್ತು ಚಿಂತನೆ, ನಿರೂಪಣೆಯ ಖಚಿತತೆ ಮತ್ತು ಸ್ಫುಟತ್ವ ಇವನ್ನ ಹೊಂದಿಕೊಂಡಿವೆ. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಅವರು ಯಾರಂತ ನಿಮಗೆ ನೆನಪಾಗಿರ್ಬೇಕು ಸ್ನೇಹಿತರೆ. ಇವರು ಕರ್ಕಿಯ ಒಂದು ಗ್ರಾಮದವರು. ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಅನ್ನುವಂಥ ಮೊದಲ ಸಾಮಾಜಿಕ ನಾಟಕವನ್ನ ಇವರೇ ಬರೆದಿದ್ದಾರೆ ಪ್ರಾಯಶಃ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೇನೆ ಅವರು ಪ್ರವಾಸ ಸಾಹಿತ್ಯನ ಕೂಡ ಬರೀತಾರೆ. ಯಾವಾಗಂದ್ರೆ 1890ರಲ್ಲಿ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಇದು 1887ರಲ್ಲಿ ಪ್ರಕಟವಾಗುತ್ತೆ. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿಯವರ ಪ್ರವಾಸ ಸಾಹಿತ್ಯ ದಕ್ಷಿಣ ಭಾರತ ಯಾತ್ರೆ ಇದು 1890ರಲ್ಲಿ ಪ್ರಕಟಿಸಿದರು. ಆದರೂ ಕೂಡ ನಾವು ಪ್ರವಾಸ ಸಾಹಿತ್ಯ ಕನ್ನಡದಲ್ಲಿ ಆರಂಭವಾದದ್ದು ವಿ.ಶಿ. ಅವರ ಪಂಪಾಯಾತ್ರೆಯಿಂದ ಅಂತಾನೆ ಹೇಳ್ತೀವಿ. ವಿ.ಶಿ. ಅವರ ಪ್ರವಾಸ ಕಥನ ಯಾವುದು ಅಂದರೆ ಪಂಪಾಯಾತ್ರೆ. ಇದು ರಚನೆಯಾಗಿದ್ದು 1925ರಲ್ಲಿ. ಈ ಒಂದು ಕಥನದಲ್ಲಿರುವಂಥ ಸಂಕ್ಷಿಪ್ತ ವಿಷಯವನ್ನು ನೋಡಿಬಿಡೋಣ ಸ್ನೇಹಿತರೆ. ಇವರು ವಿ.ಶಿ. ಅವರು ಸ್ನೇಹಿತರು ಮತ್ತು ವಿ.ಶಿ. ಅವರು ಮತ್ತು ಅವರ ಸ್ನೇಹಿತರು ಹಾಳು ಬಿದ್ದ ಹಂಪೆಯನ್ನು ಕಂಡು ಅನುಭವ ಇದು ಈ ಒಂದು ವಿಷಯ ವಸ್ತು. ಸುಂದರವಾದ ಗದ್ಯ ನಿರೂಪಣೆಯಲ್ಲಿ ಹಾಸ್ಯವು ಕೃತಿಯನ್ನು ಓದುವುದನ್ನು ಸಂತೋಷದ ಅನುಭವವನ್ನಾಗಿ ಮಾಡುತ್ತದೆ. 250 ವರ್ಷಗಳ ಚರಿತ್ರೆಯನ್ನು ವೃತ್ತಾಂತದಲ್ಲಿ ಹೆಣೆಯುತ್ತಾರೆ. ಅಲ್ಲದೆ ಹಾಳು ಹಂಪೆಯನ್ನು ಕಂಡ ಅನುಭವ ಮನಸ್ಸಿನಲ್ಲಿ ಇಳಿದಿದ್ದು ಓದುಗರಿಗೆ ವಾಸ್ತವವಾಗುತ್ತದೆ. ಮತ್ತು ಪುಸ್ತಕ ಜ್ಞಾನ, ಸ್ವಂತ ಚಿಂತನೆ ಇವೆರಡನ್ನೂ ಪಡೆದ ಮನಸ್ಸು ಕಣ್ಣು ಕಂಡದ್ದಕ್ಕೆ ತೋರುವ ಪ್ರತಿಕ್ರಿಯೆ ಬೆಲೆ ಬಾಳುವಂಥದ್ದು ಅಂತ ಅವ್ರು ಹೇಳ್ತಾರೆ. ಹಿಂದೆ ಅದೇ ರೀತಿ ಜ್ಞಾನಪೀಠ ಪುರಸ್ಕೃತರಾದ ಗೋಕಾಕ್ ಅವರು ಕೂಡ 3 ನಮಗೆ ಕೃತಿಗಳನ್ನ ಒದಗಿಸಿಕೊಡ್ತಾರೆ. ಅವು ಪ್ರವಾಸ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ. ಮೊದಲನೆಯದು ಸಮುದ್ರದಾಚೆಯಿಂದ, ಎರಡನೆಯದು ಸಮುದ್ರದೀಚೆಯಿಂದ, ಇದು ದಿ ಆಗಬೇಕು ಸ್ನೇಹಿತರೆ. ಮೂರನೇದು ಇಂದಲ್ಲ ನಾಳೆ. ಸಮುದ್ರದಾಚೆಯಿಂದ ಯಾವಾಗ ಹೊರಗಂತು ಅಂದರೆ ಅವರು 1936-37ರ ಒಂದು ಅವಧಿಯಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಇಂಗ್ಲೆಂಡಿಗೆ ಹೋಗಿರ್ತಾರೆ. ಇಂಗ್ಲೆಂಡಿಗೆ ಹೋದಾಗ ಬರೆದ ಪತ್ರಗಳ ಸಂಗ್ರಹವಾಗಿದೆ ಇದು. ಇನ್ನು ಎರಡನೆಯ ಕೃತಿ 1957ರ ಜಪಾನ್ ಪ್ರವಾಸದ ಒಂದು ಪ್ರೇರಣೆಯಿಂದ ರಚನೆಯಾದಂಥ ಕೃತಿಯಾಗಿದೆ. ಇದು ಪ್ರವಾಸ ಸಾಹಿತ್ಯವಾಗಿದೆ. ಮೂರನೇದು ಇಂದಲ್ಲ ನಾಳೆ. ಇದು ಅಮೆರಿಕಾದ ಪ್ರವಾಸ ಒಂದು ಪ್ರೇರಕ ಅಂತಲೇ ಹೇಳ್ಬೋದು. ಗೋಕಾಕ್ ಅವರು ಎಲ್ಲವನ್ನೂ ಕವಿಯಾಗಿ, ಭಾರತೀಯನಾಗಿ, ಜೀವನದ ಶ್ರದ್ಧೆಯ ವಿದ್ಯಾರ್ಥಿಯಾಗಿ ಕಾಣುತ್ತಾರೆ. ವರ್ತಮಾನ ಕಟ್ಟುತ್ತಿರುವ ಭವಿಷ್ಯವನ್ನು ಕಾಣುತ್ತಾರೆ. ಇನ್ನೂ ಅಮೂಲ್ಯವಾದಂಥ ಸಾಹಿತ್ಯವನ್ನು ಕೊಟ್ಟ ಮತ್ತೊಬ್ಬ ಪ್ರವಾಸಿ ಯಾರು ಅಂದರೆ ಶಿವರಾಮ್ ಕಾರಂತ್ ಅವರು. ಇವರು ಕೂಡ 3 ಕೃತಿಗಳನ್ನ ಕೊಡ್ತಾರೆ, ಪ್ರವಾಸ ಕಥನಗಳನ್ನ ಕೊಡ್ತಾರೆ. ಮೊದಲನೆಯದು ಅಬುವಿನಿಂದ ಬರಮಾಕ್ಕೆ, ಎರಡನೇದು ಅಪೂರ್ವ ಪಶ್ಚಿಮ, ಮೂರನೇದು ಪಾತಾಳಕ್ಕೆ ಪಯಣ. ಈ ಕೃತಿಯಂತೂ ಅಪೂರ್ವ ಒಂದು ಕೃತಿ ಅಂತಲೇ ಹೇಳ್ತಾರೆ ಅವರು. ಅದೇ ರೀತಿ ಇದು ಪಾತಾಳಕ್ಕೆ ಪಯಣದಲ್ಲಿ ಇದು ಅಮೆರಿಕದ ಪ್ರವಾಸವನ್ನು ವರ್ಣಿಸುವಂಥದ್ದಾಗಿದೆ. ಇನ್ನು ಈಚೆಗಿನ ವರ್ಷದಲ್ಲಿ ಭಾರತದೊಳಗೆ ಭಾರತದಾಚೆ ಪ್ರವಾಸ ಮಾಡಿದವರು ಹಲವರು ತಮ್ಮ ಅನುಭವಗಳನ್ನ ಓದುಗರೊಡನೆ ಹಂಚಿಕೊಂಡಿದ್ದಾರೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ಹೆಸರಿಸಲಾಗಿದೆ. ಮೊದಲನೆಯದು ಬಿ.ಜಿ.ಎಲ್. ಸ್ವಾಮಿಯವರ ಅಮೆರಿಕಾದಲ್ಲಿ ನಾನು, ಅದೇ ರೀತಿ ಕೃಷ್ಣಾನಂದ ಕಾಮತ್ ಅವರ ನಾನು ಅಮೆರಿಕೆಗೆ ಹೋಗಿದ್ದೆ, ಲಲಿತಾ ಶುಭ್ರಾವ್ ಅವರ ಅಮೆರಿಕ ಮತ್ತು ನಾನು. ಇಲ್ಲಿ ಮೇಲಿನ ಇವರಿಬ್ಬರು ಅಂದರು ವಿಜ್ಞಾನಿಗಳು. ಇವರು ಯಾರು? ಬಿ.ಜಿ.ಎಲ್. ಸ್ವಾಮಿ ಮತ್ತು ಕೃಷ್ಣಾನಂದ ಕಾಮತ್ ಅವರು ವಿಜ್ಞಾನಿಗಳು. ಲಲಿತಾ ಶುಭ್ರಾವ್ ಅವರ ಅಮೆರಿಕ ಮತ್ತು ನಾನು ಈ ಕೃತಿ ಅಮೆರಿಕದ ಜೀವನದ ವಿವಿಧ ಮುಖಗಳ ಪರಿಚಯನ ಮಾಡಿಸ್ತದೆ. ಆದರೆ ಇವರಿಬ್ಬರು ವಿಜ್ಞಾನಿಗಳು ಭ್ರಾಂತಿಗಳಿಲ್ಲದೆ ತೆರೆದ ಕಣ್ಣಿನಿಂದ ಅಮೆರಿಕವನ್ನು ಜೊತೆಗೆ ಭಾರತವನ್ನು ನೋಡುತ್ತಾರೆ. ಮುಂದಿನ ಒಂದು ಪ್ರವಾಸ ಕಥನ ಯಾರ್ದು ಅಂತ ನೋಡೋಣ ಸ್ನೇಹಿತರೆ. ನವರತ್ನ ರಾಮ್ ಅವರ ಒಂದು ಪ್ರವಾಸ ಕಥನ ಪ್ಯಾರಿಸ್ನಿಂದ ಪ್ರೇಯಸಿಗೆ. ಒಂದು ವಿಶೇಷ ಏನಂದರೆ ಫ್ರಾನ್ಸನ್ನು ಪರಿಚಯ ಮಾಡಿಕೊಡುವ ಕೆಲವೇ ಕನ್ನಡ ಪುಸ್ತಕಗಳಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ನವರತ್ನ ರಾಮ್ ಅವರ ಪ್ಯಾರಿಸ್ನಿಂದ ಪ್ರೇಯಸಿಗೆ. ನಂತರ ಕುಶಿ ಹರಿದಾಸ್ ಭಟ್ ಅವರ
ಇಟಾಲಿಯ ನಾನು ಕಂಡಂತೆ. ಇಟಾಲಿಯ ನಾನು ಕಂಡಂತೆ ಇದು ಇಟಲಿಯ ಪರಿಚಯವನ್ನು ಮಾಡಿಕೊಡುತ್ತದೆ ಸ್ನೇಹಿತರೆ. ಅದೇ ರೀತಿ ರಷ್ಯಾವನ್ನು ಕುರಿತು ಕೆಲವು ಪುಸ್ತಕಗಳು ಹೊರಬಂದಿವೆ. ಅವು ಯಾವುವು ಅನ್ನೋದನ್ನು ನೋಡೋಣ ನಾವು. ಎಚ್ ವಿ ಶ್ರೀರಂಗರಾಜು ಅವರ ಸೋವಿಯತ್ ದಿನಚರಿ. ಈ ಒಂದು ಕಥನದ ವಿಶೇಷತೆ ಏನಂದರೆ ಎಚ್ ವಿ ಶ್ರೀರಂಗರಾಜು ಅವರ ಸೋವಿಯತ್ ದಿನಚರಿ ಈ ಕೃತಿಯ ಒಂದು ವಿಶೇಷತೆ, ಈ ಒಂದು ಪ್ರವಾಸ ಕಥನದ ಒಂದು ವಿಶೇಷತೆ ಏನು ಅಂದರೆ ಇವರು ಮುಖ್ಯವಾಗಿ ಶಿಕ್ಷಕರಾಗಿ ರಷ್ಯಾ ಕಂಡಿದ್ದಾರೆ. ಮುಖ್ಯವಾಗಿ ಶಿಕ್ಷಕರಾಗಿ ರಷ್ಯಾವನ್ನು ಕಂಡಂಥ ಒಂದು ಕೃತಿ ಇದು. ಪ್ರವಾಸ ಸಾಹಿತ್ಯ ಜಿ ಎಸ್ ಶಿವರುದ್ರಪ್ಪ ಅವರ ಮಾಸ್ಕೋದಲ್ಲಿ 22 ದಿನ. ಇವರು ಉತ್ತಮ ಗದ್ಯ ಬರೆಯುವ ಚಿಂತನಶೀಲ ಕವಿಯ ಕೃತಿಯಾಗಿದೆ ಇದು. ಅದೇ ರೀತಿ ಕರ್ನಾಟಕ ಸಹಕಾರಿ ಪ್ರಕಾಶನ ಮಂದಿರದವರು ಪ್ರಕಟಿಸಿರುವ ಎಕ್ಸ್ಪೋ 70 ಈ ಒಂದು ಕೃತಿಯ ವಿಶೇಷತೆ ಏನಂದರೆ ಜಪಾನಿನಲ್ಲಿ ನಡೆದ ಎಕ್ಸ್ಪೋ ಪ್ರದರ್ಶನಕ್ಕೆ ಕರ್ನಾಟಕದ ಸರ್ಕಾರ ಕಳುಹಿಸಿದ ಯುವಜನ ನಿಯೋಗದ ಕೆಲವು ಸದಸ್ಯರ ಲೇಖನಗಳ ಸಂಕಲನವಾಗಿದೆ. ಇದು ಒಂದು ಬುಕ್ಕನ್ನು ಓದಿದರೆ ಜಪಾನನ್ನು ಬೇರೆ ಬೇರೆ ದೃಷ್ಟಿಗಳಿಂದ ಕಾಣುವ ಅನುಭವ ಒಂದೇ ಕೃತಿಯಲ್ಲಿ ಆಗುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಹಲವು ದೇಶಗಳಿಗೆ ಭೇಟಿ ಕೊಟ್ಟ ಕನ್ನಡಿಗರು ಬರೆದ ಪ್ರವಾಸ ಸಾಹಿತ್ಯದ ಕೆಲವು ಕೃತಿಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದು KT ರಾಮರಾಯರ ಗೋಳದ ಮೇಲೊಂದು ಸುತ್ತಿ. ಈ ಸುತ್ತಿನಂತೆ ದಟ್ಟವಾದ ವಿವರಗಳು, ಪ್ರಾಮಾಣಿಕ ಪ್ರತಿಕ್ರಿಯೆಗಳಿಗೆ ಇದನ್ನು ಓದಬೇಕು. ಪ್ರಾಮಾಣಿಕವಾದ ಆಸಕ್ತಿ ಹುಟ್ಟಿಸುವ ಪ್ರತಿಕ್ರಿಯೆಯನ್ನು ಸಮರ್ಥ ಸರಳ ಗದ್ಯದಲ್ಲಿ ನಿರೂಪಿಸಿದ್ದಾರೆ. ಇದೊಂದು ಪ್ರವಾಸ ಸಾಹಿತ್ಯದಲ್ಲಿ. ಮುಂದೆ ದೇ ಜವರೇಗೌಡವರ ವಿದೇಶಗಳಲ್ಲಿ 4 ವಾರ. ಇದು ಒಂದು ವಿಶಿಷ್ಟ ದೃಷ್ಟಿಗಾಗಿ ಮುಖ್ಯವಾದ ಕೃತಿ ಅಂತಲೇ ಹೇಳ್ಬೋದು. ಇನ್ನು ನಾಡಿಗ ಕೃಷ್ಣಮೂರ್ತಿಯವರ ಸಾಗರದಾಚೆ ಮತ್ತು ನಮ್ಮ ಕಾಗದ ಈ ಕೃತಿಗಳಲ್ಲಿ ಅಮೆರಿಕದಲ್ಲಿ ಪತ್ರಿಕೋದ್ಯಮದ ಪರಿಚಯ ಮಾಡಿಕೊಡ್ತಾರೆ. ಮುಂದಿನ ಒಂದು ಪ್ರವಾಸ ಸಾಹಿತ್ಯ KR ಕಾರಂತರ ಪ್ರವಾಸಿಯ ಪತ್ರಗಳು. ಇದು ಒಳಗೊಂಡಿರುವಂಥದ್ದು ಏನು ವಿಷಯ ಅಂದರೆ ಪ್ರವಾಸಿಯ ಪತ್ರಗಳು ಯುರೋಪಿನ ರಾಜಕೀಯ ಮತ್ತು ಪ್ರಜಾಪ್ರಭುತ್ವವನ್ನು ವಿಶ್ಲೇಷಿಸುತ್ತದೆ. ಯುರೋಪಿನಲ್ಲಿರುವಂಥ ರಾಜಕೀಯ ಮತ್ತು ಪ್ರಜಾಪ್ರಭುತ್ವವನ್ನು ವಿಶ್ಲೇಷಿಸುವಂಥ ಕೃತಿಯಾಗಿದೆ. ಪ್ರವಾಸ ಕಥನವಾಗಿದೆ. ಇನ್ನು ಶ್ರೀರಂಗ ಯಾತ್ರೆ. ಇದು ಯುರೋಪಿನಲ್ಲಿ ರಂಗಭೂಮಿಯನ್ನು ಕುರಿತು ವಿವರಗಳನ್ನು ಅನುಭವಿಯಾದ ನಾಟಕಕಾರ, ನಟ, ನಿರ್ದೇಶಕನ ಅಭಿಪ್ರಾಯಗಳನ್ನ ಲಭ್ಯ ಮಾಡಿಕೊಡುತ್ತದೆ. ನೋಡಿ ಇಲ್ಲೇ ಪ್ರವಾಸಿಯ ಒಂದು ಪತ್ರಗಳು ಇದು ಯುರೋಪಿನ ರಾಜಕೀಯ ಮತ್ತು ಪ್ರಜಾಪ್ರಭುತ್ವವನ್ನು ವಿಶ್ಲೇಷಿಸಿದರೆ ಶ್ರೀರಂಗ ಯಾತ್ರೆ ಇದೊಂದು ರಂಗಭೂಮಿಯ ಕುರಿತು ಹೇಳುವಂಥದ್ದಾಗಿದೆ. ದಿನಕರ ದೇಸಾಯಿಯವರ ನಾ ಕಂಡ ಪಡುವಣ ಇದು ಹೊರನಾಡಿನಲ್ಲಿ ಕಾರ್ಮಿಕರ ಸಂಘಟನೆ, ಸಾರಿಗೆ ವ್ಯವಸ್ಥೆ ಮೊದಲಾದವನ್ನು ವಿವರಿಸುತ್ತದೆ. ನಾ ಕಂಡ ಪಡುವಣದಲ್ಲಿ ಹೊರನಾಡಿನಲ್ಲಿರುವಂಥ ಕಾರ್ಮಿಕರ ಸಂಘಟನೆಗಳು ಮತ್ತು ಸಾರಿಗೆ ವ್ಯವಸ್ಥೆಯ ಬಗ್ಗೆ ಹೇಳುವಂಥ ಒಂದು ಪ್ರವಾಸ ಕಥನವಾಗಿದೆ. ಅದೇ ರೀತಿ ನೃತ್ಯ ಕಲಾವಿದೆ ಶಿವರಾಮ್ ಕಾರಂತವರ ಒಂದು ವಿದ್ಯಾರ್ಥಿನಿ ಶಿಷ್ಯೆ ಶ್ರೀಮತಿ ಚಂದ್ರಭಾಗಾದೇವಿಯವರ ಒಂದು ಪ್ರವಾಸ ಕಥನ ಯಾವುದು ಅಂದರೆ ಗೆಜ್ಜೆಯ ಹೆಜ್ಜೆ ನುಡಿ. ಪಾಶ್ಚಾತ್ಯ ದೇಶಗಳ ಪ್ರವಾಸ ಕಥೆಯಾಗಿದೆ ಇದು ಗೆಜ್ಜೆಯ ಹೆಜ್ಜೆ ನುಡಿ. ಭಾರತದೊಳಗಿನ ವಿವಿಧ ಪ್ರದೇಶಗಳಲ್ಲಿ ಪ್ರವಾಸ ಮಾಡಿದ ಕನ್ನಡಿಗರ ಅನೇಕರು ಪ್ರವಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವರಲ್ಲಿ ಕೆಲವರು ಅಂದರೆ ಮೊದಲನೇದವರು ಸಿದ್ದವನಹಳ್ಳಿಯ ಕೃಷ್ಣ ಶರ್ಮ ಅವರ ಪ್ರವಾಸ ಸಾಹಿತ್ಯ ಯಾವುದು ಅಂದರೆ ವರ್ಧಾ ಯಾತ್ರೆ. ಇದರ ಒಂದು ವಿಶೇಷತೆ ಏನಂದರೆ ಕಾದಂಬರಿ ಅಂತಲೇ ಇದನ್ನ ಓದ್ಕೊಂಡು ಹೋಗ್ಬೋದು ಮತ್ತು ಶಿಲ್ಪ ಚಿತ್ರಕಲೆಗಳ ಕೃತಿಗಳು ಕಣ್ಣು ಮುಂದೆ ನಿಂತಂತೆ ಭಾಸವಾಗುತ್ತದೆ. ಭಾವಚಿಂತನೆಗಳು ಸಂಗಮಿಸಿದ ಚುರುಕಿನ ಕನ್ನಡ ಗದ್ಯ ಶೈಲಿಯನ್ನು ಒಳಗೊಂಡಂಥ ಒಂದು ಕಥನವಾಗಿದೆ ಇದು ಪ್ರವಾಸ ಕಥನ. ಅದೇ ರೀತಿ ಕರ್ನಾಟಕವನ್ನು ಕುರಿತು ಪುಸ್ತಕಗಳು ಕೆಲವೇ ಇದ್ದಾಗ ಆಗ ಆರಯ್ಯನವರ ನಾ ಕಂಡ ಕರ್ನಾಟಕ ಹೊರಗೆ ಬರುತ್ತೆ. ನಾ ಕಂಡ ಕರ್ನಾಟಕ ಪ್ರಕಟವಾಗುತ್ತೆ. ಅದೇ ರೀತಿ ಕೆ ಬಿ ಪ್ರಭುಪ್ರಸಾದ್ ಅವರ ದೇಗುಲಗಳ ದಾರಿಯಲ್ಲಿ, ಆಮೇಲೆ ಹಿರೇಮೆಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಇಂಥ ಹಲವಾರು ಕೃತಿಗಳನ್ನ ಕನ್ನಡಕ್ಕೆ ಸುಂದರ ಕೃತಿಗಳನ್ನ ನೀಡಿದ್ದಾರೆ. ಇನ್ನು ಪ್ರವಾಸ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಇಬ್ಬರನ್ನು ಇಲ್ಲಿ ನಾವು ಹೆಸರಿಸಬಹುದು. ಮೊದಲನೇದವರು GP ರಾಜರತ್ನಂ ಅವರು ವಿಶೇಷ ಕೊಡುಗೆಯನ್ನು ನೀಡಿದಂಥವ್ರು. ಮೊದಲನೇದವರು GP ರಾಜರತ್ನಂ. ಯಾಕೆ ವಿಶೇಷತೆ ಅಂದರೆ ಚೀನಾ ದೇಶದ ಬೌದ್ಧ ಯಾತ್ರಿಕರು, ಪಾಹಿಯಾನ ಕ್ಷೇತ್ರ ಯಾತ್ರೆ ಇವುಗಳಲ್ಲಿ ನೂರಾರು ವರ್ಷಗಳ ಹಿಂದೆ ಚೀನಾ ಯಾತ್ರಿಕರು ಕಂಡ ಭಾರತವನ್ನು ನಮಗೆ ಕಾಣಿಸಿದವರು ಯಾರು ಅಂದರೆ GP ರಾಜರತ್ನಂ. ಅದೇ ರೀತಿ HL ನಾಗೇಗೌಡರ ಒಂದು ಪ್ರವಾಸ ಸಾಹಿತ್ಯ ಯಾವುದು ಅಂದರೆ ಪ್ರವಾಸಿ ಕಂಡ ಇಂಡಿಯಾ.
ಇಂಡಿಯಾದ ಒಂದು ಸಂಪುಟಗಳು ಬೇರೆ ಬೇರೆ ಕಾಲದಲ್ಲಿ ಪ್ರವಾಸಿಗರ ಭಾರತ ದರ್ಶನವನ್ನು ಕನ್ನಡದಲ್ಲಿ ಲಭ್ಯ ಮಾಡಿಕೊಟ್ಟಿದ್ದಾರೆ. ಇಂತಹ ಕೃತಿಗಳಿಗೆ ಅಗತ್ಯವಾದ ಶ್ರಮ, ಶ್ರದ್ಧೆ, ಸಂಶೋಧನೆ, ಸಾಮರ್ಥ್ಯಗಳನ್ನು ಗಮನಿಸಿದಾಗ ನಾಗೇಗೌಡರ ಸಾಧನೆಯ ತೂಕ ಅರ್ಥವಾಗುತ್ತದೆ. ಇಷ್ಟು ಪ್ರವಾಸ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇದೊಂದು ಕ್ವಿಕ್ ರಿವಿಷನ್ ಅಂತಲೇ ಹೇಳ್ಬೋದು.